ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಎಲ್ಲೋ ಇಷ್ಟ ತನಕ ಪೇಪರ್ ತರಲಿಲ್ಲ, ಇಷ್ಟು ಟೈಮ್ ಆಯ್ತು. ಸಾರಿ ಅಣ್ಣ, ಮಳೆ ಬರ್ತಿತ್ತು ಹಂಗಾಗಿ ಲೇಟ್ ಆಗ್ಬಿಡ್ತು. ಸಾರಿ ಅಣ್ಣ. ಸರಿ ಸರಿ, ಬಾಯ್ ಬಾಯ್. ಬಾಯ್ ಬಾಯ್. ಏನ ಇಷ್ಟೊತ್ತಿಗೆ ಬಂದ್ರೆ ಏನ್ ಮಾಡ್ದಣ್ಣ, ಟೈಮ್ ಆಗ್ಬಿಡ್ತು ಬರೋದು. ಬರಲ್ಲ. ಸರೋಜಮ್ಮ, ಏನಜ್ಜಿ ಇವತ್ತು ಕೇಳಕ್ಕೂ ಮುಂಚೆನೆ ಟೀ ತಂದು ಕೊಟ್ಬಿಟ್ಟೆ. ನೀನೇನ್ ಸ್ಪೆಷಲ್ ಆಗಿ ಬಿರಿಯಾನಿ ಆರ್ಡರ್ ಮಾಡ್ತೀಯ? ಡೈಲಿ ಇದೆ ತಾನೆ? ಅದು ಸರಿನೇ ಬಿಡಜ್ಜಿ, ನೀ ಕೇಳಿದ ಸರಿನೇ ಇದೆ. ಅದಿರ್ಲಿ ಮಗ, ನನ್ ಪ್ರಶ್ನೆಗೆ ಉತ್ತರನೇ ಸಿಗ್ತಾ ಇಲ್ವಲ್ಲ. ಉತ್ತರನ ಏನಜ್ಜಿ ಅಂತ ಹೇಳ್ತೆ? ಬೆಳಿಗ್ಗೆ ಪೇಪರ್ ಹಾಕಕ್ ಹೋಗ್ತೀಯಾ, ಹಾ. ಟೀ ಬಂದ್ ತಿಂತೀಯಾ, ಹಾ, ನಿನ್ ಮನೆಗೆ ಹೋಗಿ ತಿಂಡಿ ಮಾಡಕ್ಕಾಗಲ್ಲ. ಲೇ ನಾನ್ ಹೇಳಿದ್ ಒಳ್ಳೇದಾಗುತ್ತೆ. ನೀನ್ ಹೇಳಿದ್ ನಿಜ ಆದ್ರೆ ನನ್ನ ಹೆಂಡತಿ ಕರ್ಕೊಂಡು ಟೀ ಕುಡಿಯಕ್ಕೆ ಇಲ್ಲಿಗೆ ಬರ್ತೀನಿ. ಬರ್ಲಾ? ಬಂದೆ, ಒಂದ್ 5 minutes ಅಷ್ಟೇ. ಕಣ್ ಕಾಣಿಸಲ್ಬೇಡ್ರಿ ನಿಮ್ಗೆ, ನೋಡ್ಕೊಂಡು ಬರಕ್ಕಾಗಲ್ವಾ? ಬರ್ತಾ ಇರೋ ಸೈಕಲ್ ಅಲ್ಲಿ ಬುಲೆಟ್ ರೇಂಜಿಗೆ ಬರ್ತಿದ್ದೀರಲ್ರಿ. ಹೇಗ್ ನಿಂತಿದ್ದಾನೆ ನೋಡು, ಸಾರಿ ಕೇಳದ್ ಬಿಟ್ಟು. ರೋಡಲ್ಲಿ ಸೂಪರ್ ಆಗಿರೋ ಹುಡುಗಿ ಅಲ್ಲ, ಸುಮಾರಾಗಿರೋ ಹುಡುಗಿಯನ್ನ ಓಡಾಡಕ್ ಬಿಡಲ್ವಲ್ರಿ? ನಿಮ್ಮಂತ ಹುಡುಗರು ಇರಕ್ಕೇನೆ ನಮ್ಮಂತ ಹುಡುಗಿರು ಇನ್ನು ಸ್ಕೂಟಿಲ್ ಒಂಟೆಯಾಗಿ ಓಡಾಡಕ್ ಎದುರ್ಕೊಳ್ತಾರೆ. ನಿಮ್ಮಂತ ಪೋಲಿ ಹುಡುಗರಿಗೆ ಹಿಂಗೆ ಹೇಳಿದ್ರೆ ಬುದ್ಧಿ ಬರಲ್ಲ. ಪೊಲೀಸಿಗೆ ಇಟ್ಕೊಂಡು ಬುದ್ಧಿ ಕಲಿಸ್ಬೇಕು. ರೀ ಮಿಸ್ಟರ್, ಯಾಕೆ ಮಗ, ಏನಾಯ್ತು? ಅಜ್ಜಿ, ಡ್ಯಾನ್ಸ್ ಕ್ಲಾಸ್ಗೆ ಅಂತ ಅರ್ಜೆಂಟಾಗಿ ಹೋಗ್ತಿದ್ದೆ, ಆ ಸೈಕಲ್ ಅವ್ನು ಬಂದು ಗುದ್ಬಿಟ್ಟ. ಜಾಸ್ತಿ ಏನಾದ್ರು ಪೆಟ್ಟಾಯ್ತಾ? ಇಲ್ಲ ಅಜ್ಜಿ, ಅಷ್ಟೇನು ಪೆಟ್ಟಾಗಿಲ್ಲ, ದೇವ್ರ ದಯೆ.
ಯಾರವನು ಕಣ್ ಕಾಣಿಸಲ್ವಾ ಅವನಿಗೆ? ನೆಟ್ಟು ಗಾಡಿ ಓಡ್ಸಕ್ಕಾಗಲ್ವಾ? ಅಯ್ಯೋ ಬೈಬೇಡ ಬಿಡಜ್ಜಿ, ನಾನು ಸರಿಯಾಗೆ ಬೈದು ಬಂದಿದ್ದೀನಿ. ಹೇಳ್ಬೇಕು ಅಂದರೆ ನಂದೇ ತಪ್ಪು. ನಾನೇ ಯಾವ್ದಾವುದೋ ಅರ್ಜೆಂಟಲ್ಲಿ ನನ್ನ ಫ್ರೆಂಡ್ ಜೊತೆ ಮಾತಾಡ್ಕೊಂಡು ಹೋಗ್ತಾ ಇದ್ದೆ. ಅವಳು ಬೇರೆ ಅಡ್ರೆಸ್ ಕರೆಕ್ಟಾಗಿ ಹೇಳಿರಲಿಲ್ಲ. ಆ ಟೆನ್ಷನಲ್ಲಿ ನಾನೇ ಹೋಗೋ ಸೈಕಲ್ ಹುಡ್ಕೊಂಡು ಗುದ್ಬಿಟ್ಟೆ. ಸೈಕಲಲ್ಲಿ ಬಂದಲ್ಲ ಆ ಹುಡುಗನ, ನಮ್ಮದನನ್ನ? ಅವನೇ ಗಡ್ಡ ಮೀಸೆ ಬಿಡ್ಕೊಂಡು ಪೊರ್ಕಿ ಥರ ಇದ್ದಾನಲ್ಲ. ಅಜ್ಜಿ ಅವ್ನು ನಿಮಗೆ ಗೊತ್ತಾ? ಪರ್ಕಿ ಅಂತ ಬೈಬೇಡ. ಅವನು ಅನಾಥ, ತಂದೆ ತಾಯಿ ಯಾರು ಇಲ್ಲ. ಒಳ್ಳೆ ಹುಡುಗ, ಬಂದು ಟೀ ಕುಡಿತಾನೆ, ಬಂದು ತಿಂತಾನೆ. ತಂದೆ ತಾಯಿ ಯಾರು ಇಲ್ಲ. ನೀರೇನಾರು ಕುಡಿತೀಯಾ? ಇಲ್ಲ ಅಜ್ಜಿ, ನನಗೆ ಪ್ರೋಗ್ರಾಮಿಗೆ ಟೈಮ್ ಆಯಿತು. ಥ್ಯಾಂಕ್ಸ್, ನಾನಿನ್ನು ಬರ್ತೀನಿ. ಮುಖ ನೋಡಿ ಮನ್ಸಳಿಬಾರ್ದು ಅನ್ನೋದು ನಿಜ. ಮಾಡದೇ ಇರೋ ತಪ್ಪಿಗೆ ಮನ್ಸಿಗೆ ಬಂದಂತೆ ಬೈದು ಅವನ ಮನ್ಸಿಗೆ ಗಾಯ ಮಾಡಿದ್ದೀನಿ. ಬಟ್ ಅವನು ಮಾತಾಡದೆ ನನ್ನ ಮನಸ್ಸಲ್ಲಿ ಮೋಡಿ ಮಾಡಿದ್ದಾನೆ. ನಾಳೆ ಮನಸ್ಸಲ್ಲಿರೋದನ್ನ ನೇರವಾಗಿ ಹೇಳಿ ಸಾರಿ ಮೇಡಮ್, ಸಾರಿ. ಎಕ್ಸ್ಕ್ಯೂಸ್ ಮೀ, ಆ್ಯಕ್ಚುಲಿ ಸಾರಿ ಕೇಳಬೇಕಿರೋದು ನಾನು. ನಿನ್ನೆ ನಾನು ಸ್ವಲ್ಪ ಅರ್ಜೆಂಟಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಹೋಗ್ತಾ ಇದ್ದೆ. ನನ್ನ ಫ್ರೆಂಡ್ನ ಬೇರೆ ಪಿಕ್ ಮಾಡಬೇಕಾಗಿತ್ತು. ಅಡ್ರೆಸ್ ಬೇರೆ ಕರೆಕ್ಟಾಗಿ ಗೊತ್ತಿರಲಿಲ್ಲ. ಫೋನಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇದ್ದೆ. ಆ ಟೆನ್ಷನ್ನಲ್ಲಿ ನಾನೇ ಬಂದು ಗುದ್ಬಿಟ್ಟೆ. ನಾನು ಮಾಡಿದ ಎಡ್ವರ್ಟ್ಗೆ ನಿಮಗೆ ಆ ಥರ ಎಲ್ಲ ಬೈಬಾರ್ದಿತ್ತು. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ರೀ. ಇಟ್ಸ್ ಓಕೆ ಮೇಡಮ್, ನಾನು ಅದು ನೆನ್ನೆನೇ ಮರ್ತ್ಬಿಟ್ಟೆ. ಅಷ್ಟಕ್ಕೆಲ್ಲ ನೀವ್ಯಾಕೆ ಸಾರಿ ಕೇಳ್ತೀರಾ? ಬಟ್ ನಾನು ಮರ್ತಿಲ್ವಲ್ಲ. ಅಂದ್ರೆ ಅಂದರೆ ಮೈಗಾದ ಗಾಯ ಬೇಗ ಮರ್ತ್ಬಿಡ್ಬೋದು, ಮನಸ್ಸಿಗಾದ ಗಾಯ ಏನ್ ಹೇಳ್ತಿದ್ದೀರಾ ಮೇಡಮ್? ನಿನ್ನೆ ನೀವು ಗೊತ್ತೋ ಗೊತ್ತಿಲ್ದೇನೋ ನನ್ನ ಹಣೆಗೆ ಬಟ್ಟಿಟ್ರಿ. ಆದ್ರೆ ಅದು ನನಗೆ ಬೇರೆ ಥರನೇ ಫೀಲ್ ಕೊಡಕ್ಕೆ ಸ್ಟಾರ್ಟ್ ಆಯ್ತು. ಆಮೇಲೆ ಆ ಟೀ ಅಂಗಡಿ ಅಜ್ಜಿ ಹತ್ರ ನಿಮ್ಮ ವಿಚಾರ ಎಲ್ಲ ತಿಳ್ಕೊಂಡೆ. ಅದನ್ನೆಲ್ಲ ಕೇಳಿದ್ಮೇಲೆ ನಿಮ್ಮಂತ ಒಳ್ಳೆ ಹುಡುಗ ನನ್ನ ಜೀವನದಲ್ಲಿ ಬಂದ್ರೆ ನಾನು ತುಂಬಾ ಅದೃಷ್ಟವಂತೆ ಆಗ್ತೀನಿ ಅನ್ನಿಸ್ತು. ಅಂತ ಅದೃಷ್ಟ ನನಗೆ ಬೇಡ ಮೇಡಮ್. ಯಾಕೆ, ಏನಾಯ್ತು? ಇವಾಗಿನ ಕಾಲದ ಹುಡುಗಿರು ನಂಬರ್ ಸಿಕ್ಕಿದ್ರೆ ಸಾಕು, ಅವ್ರು ಮಾಡೋ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಅವ್ರನ್ನ ಪಟಾಯಿಸ್ಕೊಳ್ಳೋವರೆಗೂ ಅವ್ರು ಹಿಂದೆ ಸುತ್ತಾರೆ. ಅಂಥದ್ರಲ್ಲಿ ನೀವು ನಾನಾಗೆ ಬಂದು ನನ್ನ ಮನಸ್ಸಲ್ಲಿರೋದನ್ನೆಲ್ಲ ಹೇಳ್ಕೊತಾ ಇದ್ರೆ ನೀವೇನ್ರಿ ಮುಖ ಕೊಡ್ದಾಗ ಬೇಡ ಅಂತ ಹೇಳ್ತೀರಾ? ಹೌದು ಮೇಡಮ್, ಆ ಥರ ಹುಡುಗರು ಇರಲ್ಲ ಅಂತ ಹೇಳ್ತಿಲ್ಲ, ಬಟ್ ನಾನು ಆ ಥರ ಹುಡುಗ ಅಲ್ಲ. ಹಾ ಗೊತ್ತಾಯ್ತು. ಅದಕ್ಕೆ ತಾನೇ ನೀವು ನನಗೆ ಇಷ್ಟ ಆಗಿದ್ದು ನಾನು ನಿಮಗೆ ಲವ್ ಪ್ರಪೋಸ್ ಮಾಡಕ್ ಬಂದಿದ್ದು. ಬೇಡ ಮೇಡಮ್, ನೀವು ದೊಡ್ಡವರು, ನಾವು ಪೇಪರ್ ಹಾಕೊಂಡು ಜೀರಾ ಮಾಡ್ತಿರೋಂಥ ಬಡವ. ನಿಮ್ಮಂಥ ರೇಂಜಿಗೆ ನಾವು ಸೂಟ್ ಆಗಲ್ಲ ಮೇಡಮ್. ರೀ, ಒಳ್ಳೆ ಮನ್ಸಿಗೆ ಆಸ್ತಿ ಅಂತಸ್ತು ಬೇಡ, ಒಳ್ಳೆ ವ್ಯಕ್ತಿ ಮನ್ಸು ಅಷ್ಟೇ. ನನಗೆ ಚಿಕ್ಕ ವಯಸ್ಸಿಂದ ಒಂದು ಆಸೆ ಇತ್ತು. ನಾನ್ ಪ್ರೀತಿಸೋ ಹುಡುಗನ್ನ ಅವ್ರ ಅಪ್ಪ ಅಮ್ಮ ತರ ನೋಡ್ಕೋಬೇಕು, ಅವ್ರ ಅಪ್ಪ ಅಮ್ಮನ ತರ ಪ್ರೀತಿಸ್ಬೇಕು ಅನ್ನೋದು. ನಿಮ್ಗೆ ಅಪ್ಪ ಅಮ್ಮನ ಪ್ರೀತಿ ಸಿಕ್ಕಿಲ್ಲ, ನನಗೆ ಅಪ್ಪ ಅಮ್ಮ ಇದ್ರೂ ಪ್ರೀತಿ ಸಿಕ್ಕಿಲ್ಲ. ನೋಡಿ, ನನಗೆ ಜಾಸ್ತಿ ಮಾತಾಡಕ್ ಇಷ್ಟ ಇಲ್ಲ. ಏನಿದೆ ಅದನ್ನ ಡೈರೆಕ್ಟ್ ಆಗಿ ಹೇಳ್ಬಿಡ್ತೀನಿ. ನಿಮಗ್ ಸಿಗದೆ ಇರೋ ಪ್ರೀತಿ, ನಾನ್ ಹುಡುಕ್ತಾ ಇರೋ ಪ್ರೀತಿ, ಈ ಎರಡು ಒಟ್ಟಾಗಿ ನಮ್ ಜೀವನದಲ್ಲಿ ಬಂದ್ರೆ ನಾವು ತುಂಬಾ ಖುಷಿಯಾಗಿರ್ತೀವಿ. ಆಗ ಯಾರು ಕೂಡ ನಮ್ಮನ್ನ ಬೇರೆ ಮಾಡಕ್ಕಾಗಲ್ಲ. ಸೊ ಐ ಲವ್ ಯು. ದೇವ್ರ ಅಪ್ಪ ಅಮ್ಮನ್ ದೂರ ಮಾಡಿರ್ಬೋದು, ಬೇರೆ ಕಡೆಯಿಂದನಾರು ಸ್ವಲ್ಪನಾರು ಪ್ರೀತಿ ಸಿಗುತ್ತೆ ಬಿಡಪ್ಪ. ನೀನ್ ಹೇಳಿ ನಿಜ ಆದ್ರೆ ನನ್ನ ಹೆಂಡತಿ ಕರ್ಕೊಂಡು ಟೀ ಕುಡಿಯಕ್ಕೆ ಇಲ್ಲಿಗೆ ಬರ್ತೀನಿ.
ಅಜ್ಜಿ ಸಿಕ್ಬಿಟ್ಲು. ಮದನ್, ನೀನು ಇಷ್ಟು ಒಳ್ಳೆಯವನು ಅಂತ ನನಗೆ ಗೊತ್ತಿರಲಿಲ್ಲ. ನೀನು ಲವ್ ಮಾಡಿದ್ಮೇಲೆ ಗೊತ್ತಾಗಿದ್ದು ನಿನ್ನ ಮನಸ್ಸು ಎಷ್ಟು ಪರಿಶುದ್ಧ ಅಂತ. ಒಂದು ನಿಮಿಷ ಬರ್ತೀನಿ. ಮದನ್, ಇನ್ನು ಮುಂದೆ ನಿನ್ ಪ್ರತಿ ಒಂದು ನಿಮಿಷನೂ ನನಗೆ ಮೀಸಲಾಗಿಟ್ಟಿರ್ಬೇಕು. ಜಾನು ಜಾನು ಜಾನು, ಯಾಕೆ ಚಿನ್ನ ಪ್ರೋಗ್ರಾಮ್ ಬರಲ್ವಾ? ನೈಟ್ ಹೇಳಿದ್ನಲ್ಲ, ಮರ್ತ್ಬಿಟ್ಟ? ಓ, ಆರ್ಟಿಕಲ್ ಅಲ್ಲಿ ಬೇರೆ ಬಂದಿದೆ. ರಾತ್ರಿ ಹೇಳಿದ್ನಲ್ಲ ಪ್ರೋಗ್ರಾಮಿಗೆ ಹೋಗ್ಬೇಕು ಅಂತ. ಇವ್ರದೇ ಕಡೆ. ಗುಡ್. ಪೇಪರ್ ಹಾಕೋ ಹುಡುಗ ಪೇಪರ್ ಆಫೀಸ್ನೇ ಓಪನ್ ಮಾಡೋ ರೇಂಜಿಗೆ ಬೆಳೆದಿದ್ದಾನೆ. ಗುಡ್. ಏನ್ ಕಂಬತ್ ತರ ನಿಂತಿದ್ಯಾ? ಹೋಗ್ ಬೇಗ ರೆಡಿ ಆಗು. ಇನ್ವೈಟ್ ಮಾಡಿದ್ದಾರೆ, ಬೇಜಾರು ಮಾಡ್ಕೋತಾರೆ. ಗುಡ್. ಮದನ್, ಪೇಪರ್ ಹಾಕ್ತಿದ್ದವನ ಆರ್ಟಿಕಲ್ ಪೇಪರ್ ಅಲ್ಲೇ ಬರುವಾಗ ಆಗಿದೆ. ಗುಡ್, ವೆರಿ ಗುಡ್. ಇದನ್ನೇ ಕಣ ನಾನು ನಿಂಗೆ ಹೇಳಿದ್ದು, ನೀನು ತುಂಬಾ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅಂತ. ದಡ್ಡ, ಇದಕ್ಕೆಲ್ಲ ನೀವೇ ಅಲ್ವಣ್ಣ ಸ್ಫೂರ್ತಿ. ನನ್ನ ಹುಡುಗಿ ಸಿಗ್ದಲ್ಲೇ ಇದ್ದಾಗ ಕಣ್ಣಲ್ಲಿ ಕಣ್ಣೀರ್ ಹಾಕೊಂಡು ಹೋಗ್ತಿರುವಾಗ ಮದನ್ ಬಾರಪ್ಪ ಇಲ್ಲಿ. ಏನೈತಿ? ಹುಡುಗಿ ಬಂದಿಲ್ಲ, ಲೆಕ್ಕ ಕೊಟ್ಟಾಗಿದ್ದಾಳೆ. ಜಾನು ಬಂದಿಲ್ಲ, ಲೆಟ್ರ್ ಕೊಟ್ಟಾದ್ಲ? ಮದನ್, ಏನಾಯ್ತಾ? ಆ ದೇವ್ರು ಮತ್ತೆ ನನ್ನ ಜೀವನದಲ್ಲಿ ಆಟ ಆಡ್ಬಿಟ್ಟ ಅಜ್ಜಿ. ನಮ್ಮಂತವ್ರ ಜೊತೆ ಆಟ ಆಡೋದಂದ್ರೆ ಅವ್ರಿಗೆ ಬಹಳ ಇಷ್ಟ ಅನ್ಸುತ್ತೆ. ನಾನು ಅಳೋದ್ ನೋಡಿ ಅವ್ರಿಗೆ ಖುಷಿ ಸಿಗುತ್ತೇನೋ, ಅದಕ್ಕೆ ಕಷ್ಟದಲ್ಲಿ ಕಷ್ಟ ಕೊಟ್ಟು ಯಾವಾಗಲೂ ಕಣ್ಣಲ್ಲಿ ನೀರು ತರಿಸ್ತಾ ಇರ್ತಾನೆ. ನಾನು ಯಾಕೆ ಮದನ, ಏನಾಯ್ತು? ಏನ್ ಲವ್ವಾ? ದಡ್ಡ, ಈ ಲವ್ ಗಿವ್ ಎಲ್ಲ ಬಿಟ್ಬಿಟ್ಟು ಜೀವನದಲ್ಲಿ ಸಾಧನೆ ಮಾಡೋದು ಕಲಿಯೋ. ಜೀವನ ಬೇಜಾರಾದ್ರೂ ಪರವಾಗಿಲ್ಲ, ಜಿಗುಪ್ಸೆ ಆಗ್ಬಾರ್ದು ಕಣೋ. ಹಣೆ ಬರದಲ್ಲಿ ಸಿಗಬೇಕು ಅಂತೆಲ್ಲ ಬರ್ದಿದ್ರೆ ಹುಡ್ಕೊಂಡು ಬರುತ್ತೆ, ಇಲ್ಲ ಅಂದ್ರೆ ಕಣ್ಮುಂದೆ ಇದ್ರೂ ಕೂಡ ಕೈ ಸಿಗಲ್ಲ. ನೋಡು ಮದನ, ಈ ಲವ್ ಮಾಡಿ ಮದುವೆ ಆಗೋದು ಒಂದೇ, ಕರ್ನಾಟಕದಲ್ಲಿ 5 ವರ್ಷ ಸಮ್ಮಿಶ್ರ ಸರ್ಕಾರ ನಡೆಸೋದು ಒಂದೇ.
ಈ ತರ ಚಿಂತೆ ಮಾಡಿ ಚಿತೆ ಹತ್ತೋದ್ರ ಬದಲು ಬೆಂಚ್ ಕಾರು ಹತ್ತೋ ಕನಸು ಕಾಣು. ಕಂಡ ಕನಸನ್ನ ನನಸು ಮಾಡ್ಕೊಳ್ಳೋದ್ರ ಬಗ್ಗೆ ಪ್ರಯತ್ನ ಪಡು ದಡ್ಡ. ನಿನ್ನ ಬದುಕು ಹೆಂಗಿರ್ಬೇಕು ಗೊತ್ತೇನೋ? ನೀನು ಯಾವ್ದಾದ್ರು ಹುಡುಗಿಗೆ ಹಾಯ್ ಅಂದರೆ ಹೂ ಆರ್ ಯು ಮ್ಯಾನ್ ಅನ್ನೋದಕ್ಕಿಂತ ಮುಂಚಿತವಾಗಿ ನೀನನ್ನು ನೋಡಿದ ತಕ್ಷಣ ಅವಳು ಹೌ ಆರ್ ಯು ಸರ್ ಅನ್ಬೇಕು ಕಣೋ. ಹಾಗಿರ್ಬೇಕು ಕಣೋ ದಡ್ಡ. ಲವ್ ಮಾಡೋದು, ಈ ಪೇಪರ್ ನಡೆಸೋದು ಎರಡೂ ಒಂದೇ. ಸ್ವಲ್ಪ ಯಾಮಾರಿದ್ರು ಬೀದಿ ಪಾಲೆ. ಕೆಳಕ್ ಬಿದ್ದವರು ಮೇಲಕ್ ಬರ್ಬೇಕು ಅನ್ನೋದು ಕಾಲಚಕ್ರದ ನಿಯಮಕನೋ ದಡ್ಡ. ದೇವ್ರು ಕೊಟ್ಟು ನೋಡ್ತಾನೆ, ಕಿತ್ಕೊಂಡು ನೋಡ್ತಾನೆ. ಅದಕ್ಕೆ ನಿನ್ ಬುದ್ಧಿ ನಿನ್ನ ಕೈಲಿರ್ಲಿಕ್ಕನೋ ದಡ್ಡ. ಮತ್ತ್ಯಾಕ್ ಟೆನ್ಷನ್ ಆಗಿದೆಯೋ? ಟೈಮ್ ಆಯ್ತು. ಇನ್ನಿಬ್ರು ಬರ್ಬೇಕು ಅಣ್ಣ. ಹಾ, ಕಾರ್ ಬಂತು ಅನ್ಸುತ್ತೆ. ಅಣ್ಣ, ನಮ್ಮ ಹುಡುಗ ಬೆಳಿತಾ ಇದ್ದಾನೆ. ನಿಮ್ಮ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ. ಒಳ್ಳೇದಾಗಬೇಕಣಪ್ಪ. ಯಾವತ್ತು ಜೊತೆಗಿರ್ತೀನಿ, ನೀ ಎತ್ತರ ಬೆಳಿಬೇಕು. ಖಂಡಿತ. ಥ್ಯಾಂಕ್ಸ್ ಅಂತ. ಬೆಸ್ಟ್ ಆಫ್ ಲಕ್ ರೀ. ಆಫೀಸ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ದೇವರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸರ್, ಏನಿದು ವಾಚು. ನನಗೆ ಯಾಕೆ? ದೊಡ್ಡ ಮುಳ್ಳು ಚಿಕ್ಕ ಮುಳ್ಳನ್ನ ಎತ್ಕೊಂಡು ಹೋದಂಗೆ ನಿಮ್ಮ ಶ್ರಮ ನಿಮ್ಮ ಯಶಸ್ಸನ್ನು ಎತ್ಕೊಂಡು ಹೋಗ್ತಾ ಇರಲಿ. ಹಾಗೇನೆ ಇದರಲ್ಲಿರೋ ಪ್ರತಿ ಸೆಕೆಂಡುಗಳು ಕೂಡ ನಿಮ್ಮ ಶ್ರೀಮತಿಯವರಿಗೆ ಮಿಡಿತವಾಗಿರಲಿ. ಮೇಡಮ್, ಇದು ಬಿಂದಿ. ನನ್ನ ಯಶಸ್ಸಿಗೆ ಸುಮಂಗಲಿ ಹಾರೈಕೆ ಸದಾ ಇರಲಿ. ಬರ್ತೀನಿ ಕಣ ಮದನ್. ಅವತ್ ಮಾಡಿದ ನಿರ್ಧಾರ ಇವತ್ತು ಸರಿಯಾಗಿದೆ. ಅದಕ್ಕೆ ಹೇಳೋದು, ಕಾಲ ಬದಲಾದಂಗೆ ನಾವು ಬದಲಾಗಬೇಕು. ವ್ಯಕ್ತಿಗಳು ಬದಲಾದಂಗೆ ವ್ಯಕ್ತಿತ್ವನು ಬದಲಾಗ್ತಾ ಇರ್ತದೆ. ನೋಡ್ದ್ಯಾ? ಬರ್ಲೇನೋ ದಡ್ಡ. ನಿಜ, ಈ ಮಾತಲ್ಲಿ ಎಷ್ಟು ಸತ್ಯ ಇದೆ ಅಲ್ವಾ? ಅವತ್ತು ನಾನು ಎಲ್ರಿಗೂ ಚೆನ್ನಾಗಿದ್ದಿದ್ರೆ ಜಾನುವಿನ ಗಂಡ ನಾನೇ ಆಗ್ತಿದ್ದೆ. ಬಟ್ ಆ ಸಂದರ್ಭ ಅವಳನ್ನು ನನ್ನಿಂದ ದೂರ ಮಾಡ್ತು. ಆ ಸಮಯದಲ್ಲಿ ಅವಳು ಮಾಡಿದ ನಿರ್ಧಾರ ಅವಳಿಗೆ ಸರಿ ಅನಿಸಿದೆ. ಸೊ ನಾನು ಕೂಡ ಅವತ್ತು ಮಾಡಿದ ನಿರ್ಧಾರ ಇವತ್ತು ನನ್ನ ಬೆಳವಣಿಗೆಗೆ ಸರಿಯಾದ ನಿರ್ಧಾರ ಅನಿಸಿದೆ. ಒಟ್ಟಾರೆ ಎಲ್ಲಕ್ಕೂ ಕಾಲನೇ ನಿರ್ಣಯ. ಆದರೂ ಇವೆಲ್ಲ ಪ್ರಶ್ನೆಗಳಿಗೂ ಜಾನುವಿನ ಕಣ್ಣಲ್ಲಿ ಅಡಗಿದಂತಹ ನೀರು, ಅವಳ ಮುಖದಲ್ಲಿ ಆವರಿಸಿದಂತಹ ಮೌನವೇ ಎಲ್ಲದಕ್ಕೂ ಉತ್ತರ ಕೊಡ್ತಾ ಇದೆ. ಆದರೂ ನನ್ನ ಮನಸ್ಸಿಂದ ಜಾನುನ ಯಾವತ್ತೂ ದೂರ ಮಾಡೋಕ್ಕೆ ಆಗಲ್ಲ. ಮಿಸ್ ಯು ಜಾನು.